ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್. ತುಂಬ ದಿವಸದೇ ನಾನು ವಿಡಿಯೋ ಮಾಡಾಗಿತ್ತು. ಸೊ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಸಂಡೇ ಸ್ಪೆಷಲ್ ಆಗಿತ್ತು. ತುಂಬ ತಿಂಗಳು ಮೇಲೆ ನಮ್ಮ ಮನೇಲಿ ಫಿಶ್ ತೊಗೊಬಂದಿದ್ರು. ಬಾಂಗ್ಡಾ ಫಿಶ್ಶು. ಈ ಬಾಂಗ್ಡಾ ಫಿಶ್ನ ಏನಾಯಿತು, ಫಸ್ಟ್ ತಂದರು. ಒಂದು 3 ಕೆ ಜಿಯಷ್ಟು ತಂದಿದ್ರು. ಚೆನ್ನಾಗಿ ತೊಳೆದೆ ನಾನು. ಚೆನ್ನಾಗಿ ಫಿಶಲ್ಲಿ ಏನಂದರೆ ಅವ್ರಿಗೆ ಏನೇ ಒಂದು ಕ್ಲೀನ್ ಮಾಡಿಕೊಟ್ಟಿದ್ರು ಕೂಡ ನಾವು ಕೂಡ ಈ ಥರ ತಲೆ ಇರುತ್ತಲ್ಲ, ತಲೆ ಭಾಗದಲ್ಲಿ ಗಲೀಜಿರುತ್ತೆ. ಒಂಥರ ಕೆಂಪು ಕಲರ್ ಇದಿರುತ್ತೆ, ಅದು ಬಿಡಬಾರ್ದು. ನೋಡಿ ಈ ಥರ ಮಧ್ಯದಲ್ಲಿರುತ್ತೆ, ಅದನ್ನೆಲ್ಲ ತೆಗ್ದುಬಿಟ್ಟು, ಏಕೆಂದರೆ ಅದು ಕಹಿ ಅಂಶ ಇರುತ್ತೆ. ಸೊ ಅದನ್ನ ಕಂಪ್ಲೀಟಾಗಿ ನಾವು ತೆಗೆದ್ರೇ ಅದು ಕಹಿ ಅಂಶ ಹೋಗುತ್ತೆ. ಹಂಗೆ ಬಿಟ್ಬಿಟ್ರೆ ನೋಡಿ, ಅವ್ರು ತೊಳೆದು ಕ್ಲೀನ್ ಮಾಡಿಕೊಟ್ಟಿದ್ರು. ನಾವು ಒಂದು ಸಲ ಕಂಪ್ಲೀಟ್ ತುಂಬ ಚೆನ್ನಾಗಿ ತೊಳ್ಕೊಬೇಕು. ನಾನು ಹೀಗೆ ಒಂದೊಂದೇ ಕ್ಲಿಯರಾಗಿ ಎಲ್ಲ ಹಾಕಿ ಒಂದೊಂದೇ ಪೀಸ್ನ ಚೆನ್ನಾಗಿ ತೊಳ್ಕೊಂಡೆ. ಮೀನು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಒಳ್ಳೆಯದು. ನೋಡಿ ಈ ಥರ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನೇ ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನಾಗಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ, 1-2 ಸ್ಪೂನಷ್ಟು. ನಾನು ಫಸ್ಟ್ ಟೈಮ್ ಇದು ವಿಡಿಯೋ ಫಿಶ್ ತವಾ ಫ್ರೈ ನಾನು ವಿಡಿಯೋ ಮಾಡ್ತಾಯಿದ್ದೆ. ನಾನು ಒಂದು 10 ಪೀಸಷ್ಟು ಕೂಡ 10 ಪೀಸಷ್ಟು ಮಾತ್ರ ನಾನು ತೊಗೊಂಡು ಮಾಡ್ತಾಯಿದ್ದೀನಿ. ಮತ್ತು 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ. ಇನ್ನೂ 1-2 ಸ್ಪೂನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ನನಗೂ ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ ನೋಡೋಣ. ಧನಿಯಾ ಪುಡಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನೇನು ಮಾಡ್ಕೊಂಡಿಲ್ಲ, ರೆಡಿಮೇಡೇ ಮನೇಲಿತ್ತು. ಸೊ ಅದಕ್ಕೆ ಸಾಂಬಾರಿಗೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ವಿ. ಸೊ ಇದು ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಲ್ಲ, ನೋಡೋಣ ಅಂದ್ಬಿಟ್ಟು ಪೇಸ್ಟ್ ಇಟ್ಟು 1-2 ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ, 10 ರೂಪಾಯಿದು. ಮತ್ತು ನಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕ್ಕೊಂಡೆ. ಇದಾದಮೇಲೆ ಕರಿಬೇವು, ಇದು ಸ್ವಲ್ಪ ದೊಡ್ಡದಾಗೇ ಇತ್ತು, ನಾನು ಕಟ್ ಮಾಡಿ ಹಾಕ್ಕೊಂಡೆ. ಕರಿಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ತುಂಬಾ ಕ್ರಿಸ್ಪಿ, ಅದು ಬಾಯಿಗೆ ಕರಮ್ ಅಂತ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇಷ್ಟೇ ಒಂದು 5-6 ಐಟಮ್ ಅಷ್ಟೇ ನಾನು ಹಾಕ್ಕೊಂಡಿದ್ದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ನಾನೇನು ಅದಕ್ಕೇನು ಸಪ್ರೇಟಾಗಿ ನಾನೇನು ನೀರು ಗೀರು ಏನೂ ಹಾಕ್ಕೊಳ್ಳಿಲ್ಲ. ನಿಂಬೆಹಣ್ಣು ರಸ ಇತ್ತಲ್ಲ ಅಷ್ಟೇ ಸಾಕಾಯಿತು ಅದಕ್ಕೆ. ನೋಡ್ತಾ ಇದ್ದೀರಲ್ಲ, ಕೈಯಲ್ಲೇ ಚೆನ್ನಾಗಿ ಇದು ಮಾಡಿದೆ, ಅದು ಪೇಸ್ಟ್ ಥರ ಆಯಿತು. ಒಂದು 2 ಮಿನಿಟ್ಸ್ ಕಲಿಸ್ಕೊಂಡ್ರೆ ಸಾಕು. ತುಂಬ ಟೈಮು ಹಿಡಿಯಲ್ಲ ಮಾಡೋಕ್ಕೆ, ಬೇಗನೆ ಆಗುತ್ತೆ ಇದು. ಅಂದರೆ ಏನಂದರೆ, ಈ ಫಿಶ್ಶನ್ನ ನಾವು ನೆನೆಸಿ ಮ್ಯಾರಿನೇಟ್ ಮಾಡಬೇಕಲ್ಲ, ಅದು ನಾನು ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿ ನಾನು ನೈಟು ಕರೆದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಇದಾದಮೇಲೆ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿಬಿಟ್ಟು ನಾನು ಚೆನ್ನಾಗಿದ್ದರೆ ಮಾತ್ರ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ತುಂಬಾ ಸಕ್ಕತ್ತಾಗಿತ್ತು ಟೇಸ್ಟು. ಫಿಶ್ ಸಾಂಬಾರಿಗಿಂತ ಎಲ್ಲರೂ ಫಿಶ್ ಫ್ರೈಯೇ ಇಷ್ಟಪಟ್ಟರು. ನಾನು ನೋಡಿ ಈ ಥರ ಒಂದೊಂದು ಪೀಸ್ಗಳನ್ನೂ ತೊಗೊಂಡು ಅದಕ್ಕೆ ಕೈಯಲ್ಲಿ ನೀಟಾಗಿ ಮ್ಯಾರಿನೇಟ್ ಮಾಡೋಣ, ಹಚ್ಚೋಣ ಚೆನ್ನಾಗಿ. ಪ್ರತಿಯೊಂದು ಉಲ್ಟಾ ಮಾಡಿ, ಒಂದು ಸೈಡ್ ಹಾಕಿ ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಚೆನ್ನಾಗಿ ನೋಡಿ ಉಲ್ಟಾ ಮಾಡಿ ಈ ಕಡೆ ಸೈಡ್ಗೂ ಹಾಕೋತಾ ಇದ್ದೀನಿ. ಹಾಕಿ ಒಂದೊಂದು ಸೈಡಲ್ಲಿ ಇಡೋಣ. ಮೀನು ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಅದ್ರ ಕಣ್ಣು ತಿನ್ನಿಸ್ಬೇಕು ಅಂತಾರೆ. ನನಗೂ ಮೀನು ತಲೆ ಅಂದರೆ ತುಂಬಾ ಇಷ್ಟ. ಮೀನಲ್ಲಿ ಏನೇ ಡಿಶ್ ಮಾಡಿದ್ರು ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಬಟ್ ನಮ್ಮನೇಲಿ ಸ್ವಲ್ಪ ಕಡಿಮೆ ಮಾಡೋದು ಮೀನು. ಮಟನ್ನು ಚಿಕನ್ನು ಆ ಥರ ಮಾಡ್ತೀವಿ. ಫಿಶ್ಶು ತುಂಬಾ ಕಮ್ಮಿ. ಬಟ್ ಇವತ್ತು ಯಾಕೋ ತಿನ್ನಬೇಕು ಅನಿಸ್ತಾಯಿತ್ತು. ಸೊ ಹೇಳಿಬಿಟ್ಟು ತರಿಸಿದ್ದೆ. ತೊಗೊಬಂದ್ರವರು. ಈ ಥರ ಒಂದು ಪ್ಲೇಟಿಗೆ ಎತ್ತಿಕ್ಕೊಳ್ಳೋಣ, ಮ್ಯಾರಿನೇಟ್ ಮಾಡೋಣ ಚೆನ್ನಾಗಿ, ಒಂದು ಮಿಕ್ಸ್ ಮಾಡೋಣ. ಇದಕ್ಕೆ ಜಾಸ್ತಿ ಪದಾರ್ಥ ಅವಶ್ಯಕತೆನಿಲ್ಲ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು. ಮತ್ತು ನಾವು ಸಾಂಬಾರು ಮಾಡ್ಬೇಕಾದ್ರೂ ಅಷ್ಟೇ, ಸ್ವಲ್ಪ ಉಪ್ಪು ಅಂದರೆ ಅಚ್ಕಾರದ ಪುಡಿ ಮತ್ತು ಉಪ್ಪು ಎರಡೂ ಮೀನಿಗೆ ಕಲಸಿಕ್ಬಿಟ್ಟು, ಅದಾದಮೇಲೆ ನಾವು ಮಸಾಲೆ ಎಲ್ಲ ನೆನೆಸ್ಕೊಂಡು ಮಾಡೋ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತೆ. ಉಪ್ಪು ಕೂಡ ಬೇಗ ಚೆನ್ನಾಗಿ ಹಿಡಿಯುತ್ತೆ ಮೀನು. ಆ ಥರ ಕೂಡ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡಾದ್ಮೇಲೆ ನನಗೆ ಭಯ ಆಗ್ತಾಯಿದೆ ಹೆಂಗಾಗುತ್ತೆ ಏನು ಅಂತ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳೆಲ್ಲ, ನಾವು 10 ಮೆಂಬರ್ಸ್ ಇರೋದ್ರಿಂದ ಎಲ್ಲರಿಗೂ ಒಂದೊಂದು ಲೆಕ್ಕ ಮಾಡಿದೆ. ಮಕ್ಕಳೆಲ್ಲರೂ ಇನ್ನೊಂದು ಬೇಕು ಅಂತ ಕೇಳ್ತಾಯಿದ್ರು. ಬಟ್ ಇರಲಿಲ್ಲ.
ನೆಕ್ಸ್ಟ್ ಟೈಮ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ. ಇಬ್ಬರು ಎಲ್ಲರಿಗೂ ಒಂದು 2 ಪೀಸ್ ಆಗೋ ಥರ. ಈ ಚಳಿಗೂ ಅದಕ್ಕೂ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಈ ಥರ ಒಂದೊಂದಕ್ಕೆ ನಾನು ಹಚ್ಚಿಬಿಟ್ಟು ಇಟ್ಟೆ. ನೋಡ್ತಾ ಇದ್ದೀರಲ್ಲ, ಬೇಕಾದರೆ ಕೆಲವರು ಈ ಮಿಕ್ಸ್‌ಗೆ ಆಯಿಲ್ ಬರುತ್ತೆ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋರು ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು. ನಾವು ಅಡುಗೆ ಎಣ್ಣೆ ಸನ್‌ಫ್ಲವರ್ ಆಯಿಲೇ ನಾವು ಹಾಕ್ಕೊಳ್ಳೋದು. ನೋಡಿ ನಾನು ಈ ಥರ ಮ್ಯಾರಿನೇಟ್ ಮಾಡೋಣ ಈಗ. ಇದನ್ನ ಎತ್ತಿ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಾನಿದು ಮಧ್ಯಾಹ್ನ ಕಲಸಿಡ್ತಾ ಇದ್ದೀನಿ. ಸೊ ನೈಟ್ ನಾನು ಮಾಡಿದ್ದೆ. ನೋಡ್ತಾ ಇದ್ದೀರಲ್ಲ. ಸೊ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಚೆನ್ನಾಗಿ ನೆಂದಿದೆ. ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಘಮ್ ಅಂತ ಬರ್ತಾಯಿತ್ತು. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ದಬ್ಬೆ ಇಡೋಣ. ಈ ಪ್ಯಾನ್ಗೆ ಚೆನ್ನಾಗಿ ಎಣ್ಣೆ. ಇನ್ನೊಂದು ಏನಂದರೆ ತುಂಬ ಕಾಯಿಸ್ಬೇಡಿ ಹಂಚನ್ನ. ಹೆಂಗರೆ ಒಂಥರ ನಾವು ಹಿಂದಿಂದು ಮಾಡಿರ್ತೀವಲ್ಲ ಚಪಾತಿ, ಏನೇ ಒಂದು ಪ್ಯಾನ್ ಆಗಿಲ್ಲ ಅದು ಸ್ಮೆಲ್ ಬರ್ತಾ ಇರುತ್ತೆ. ಅಷ್ಟು ಕಾಯಿಸ್ಬಾರ್ದು. ಒಂದು ಮೀಡಿಯಮ್ ಫ್ಲೇವರಲ್ಲೇ ನಾವು ಕಾಯಿಸ್ಬೇಕು. ಏನಕ್ಕಂದರೆ ನಾವು ಆಲ್ರೆಡಿ ಮಸಾಲೆಯಲ್ಲಿ ಹಾಕಿರ್ತೀವಲ್ಲ, ಆ ಬಿಸಿಗೆ ಏನಾಗುತ್ತೆ, ಮೀನು ಬಂದು ತುಂಬ ಸೆನ್ಸಿಟಿವ್ ಪೀಸಸ್ ಇರುತ್ತೆ. ಅದೇನಾಗುತ್ತೆ, ನಾವು ತುಂಬ ಬಿಸಿಯಾಗಿ ಇಟ್ಟಿದ ತಕ್ಷಣವೇ ಅದು ಫುಲ್ ಕಚ್ಕೊಂಬಿಡುತ್ತೆ. ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇವರಲ್ಲೇ ಇಡಿ. ನೋಡಿ, ನಾನು ಮೀಡಿಯಮ್ ಫ್ಲೇವರಲ್ಲಿ ಇಟ್ಟಿದ್ರೆ ಹೆಂಗೆ ಚಟಪಟ ಅಂತ ಹೊಗೆ ಬರ್ತಾಯಿದೆ. ಮತ್ತು ತುಂಬ ಉರಿ ಫ್ಲೇವರ್ ಕೊಟ್ಟರೆ ಘಾಟ್ ಆಗುತ್ತೆ. ಬಟ್ ಈ ಮೀನು ತುಂಬಾ ಚೆನ್ನಾಗಿತ್ತು. ಒಂದು ಚೂರು ಘಾಟ್ ಇರಲಿಲ್ಲ. ಮೀನು ಮಾಡಿದ್ರೆ ಹೆಂಗೆ ಸ್ಮೆಲ್ ಬರುತ್ತೆ, ಆ ಥರ ಕೆಟ್ಟ ಸ್ಮೆಲ್ಲೇ ಬರಲಿಲ್ಲ. ಅಷ್ಟು ಚೆನ್ನಾಗಿ ಬಂತು. ಇದನ್ನು ಇಟ್ಟ ಮೇಲೂ ಕೂಡ ಇದ್ರ ಮೇಲೆ ಸುತ್ತಲೂ ಎಣ್ಣೆ ಹಾಕಬೇಕು. ಇದು ತವಾ ಫ್ರೈ ಆಗಿರೋದ್ರಿಂದ ಜಾಸ್ತಿ ಎಣ್ಣೆ ಅವಶ್ಯಕತೆಯೂ ಕೂಡ ಇರುವುದಿಲ್ಲ. ಸೊ ಬೇಯಿಸೋಣ. ಒಂದು ಸೈಡ್ ಬೆಂದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಭಯ ಇತ್ತು. ಫಸ್ಟ್ ಟೈಮ್ ಅಲ್ವಾ, ಹೆಂಗೆ ಕಚ್ಕೊಂಡ್ಬಿಡುತ್ತೋ ಏನೋ ಅಂತ. ಸೊ ಯಾವುದೇ ಥರ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗೇ ಬಂತು. ಇದು ಒಂದು ಸೈಡ್ ಬೇಯಿಸ್ಕೊಂಡ್ಮೇಲೆ ಒಂದು 5 ನಿಮಿಷ ಆಮೇಲೆ ನಾವು ರೊಟೇಟ್ ಮಾಡೋಣ. ಇದು ಸ್ವಲ್ಪ ಕಚ್ಕೊಂಡಿರುತ್ತೆ. ಏನಕ್ಕಂದರೆ ಹೇಳಿದ್ನಲ್ಲ ನಾನು, ಮೀನು ತುಂಬ ಸೆನ್ಸಿಟಿವ್ ಅಂತ. ಸೊ ನಿಧಾನವಾಗಿ ತೊಗೊಬೇಕು, ಬರುತ್ತೆ. ನಾನು ನಿಧಾನವಾಗಿ ತೊಗೊಂಡೆ. ಅದನ್ನ ನಾವು ಮುಚ್ಚಿಬಿಡೋಣ ಒಂದು 2 ಮಿನಿಟ್ಸ್. ಅದು ಸ್ವಲ್ಪ ಇದಾಗಲಿ. ಇವಾಗ ನೀಟಾಗಿ ಬರುತ್ತೆ ನೋಡಿ. ಆವಾಗಲೇ ಕಚ್ಕೊಂಡಿತ್ತಲ್ಲ, ಇವಾಗ ನೀಟಾಗಿ ಬರುತ್ತೆ ನೋಡಿ ಫಿಶ್ಶು. ನೋಡಿ, ಹಾಂ, ಈ ಥರ ನಾವು ನಿಧಾನವಾಗಿ ಬಿಡಿಸ್ಬೇಕು. ಯಾಕೆಂದರೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಅದು ಈ ಥರ ಕಟ್ಟಾಗುತ್ತೆ. ಸೊ ನಾವು ನಿಧಾನವಾಗಿ ನೋಡಿ, ಈಗ ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ತಿರ್ಸಾಕೋಣ. ಹೀಗೆ 2 ಭಾಗದಲ್ಲೂ ಚೆನ್ನಾಗಿ ಬೇಯಿಸಿದಾಗ ತುಂಬಾ ಚೆನ್ನಾಗಿರುತ್ತೆ. ನಿಧಾನವಾಗಿ ಒಂದೊಂದೇ ಇದು ಮಾಡೋಣ. ಒಂದು ಸೈಡ್ ಕಂಪ್ಲೀಟಾಗಿ ಬೆಂದಿದೆ. ನೋಡ್ತಾ ಇದ್ದಿಲ್ಲ, ಫುಲ್ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು ಕಿಚನಲ್ಲಿ. ಸಖತ್ತಾಗಿತ್ತು ಫಿಶ್ಶು. ಇವಾಗ ನಾನು ಉಲ್ಟಾ ತಿರ್ಸಿ ತಿರ್ಗಾ ಆಯಿಲ್ ಡಿಪ್ ಮಾಡ್ತಾಯಿದ್ದೀನಿ ಪೀಸ್ ಮೇಲೆ. ಈಗ ಇದನ್ನು ಕೂಡ ಒಂದು ಸೈಡ್ ನಾವು ಮುಚ್ಚಿ ಇಟ್ಬಿಡೋಣ. ಇಟ್ಟಾದಮೇಲೆ ನೋಡಿ, ಬೆಂದಿದೆ. ತುಂಬಾ ಚೆನ್ನಾಗಿತ್ತು. ಇದು ಎತ್ತಬೇಕಾದ್ರೆ ನಾವು ಫ್ಲೇಮ್ನ ಕಮ್ಮಿ ಮಾಡಿ ಇಟ್ಕೊಬೋಣ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಫಿಶ್ ಫ್ರೈ ಫುಲ್ ರೆಡಿ ಇದೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.